ಇವತ್ತು ಸಂಜೆ 5 ಗಂಟೆಗೆ ಒಬ್ಬರು ಯೂಟ್ಯೂಬ್ ಚಾನಲ್ನವರು, ಗೊತ್ತಿಲ್ಲ ನನಗೆ. ಏ ಹುಚ್ಚ, ಏ ಲೂಜು, ನಿಂಗೆ ಬ್ರೈನ್ ಇದೆಯಾ ಇಲ್ವಾ? ಫಸ್ಟ್ ಆಫ್ ಆಲ್ ಈ ರೀತಿ ಬಂದು ಒಬ್ಬರು ಲಾಯರು ನನ್ನನ್ನು ಕರ್ಕೊಂಡು ನನಗೆ ಒಂದು ಚಾನಲ್ ಗೊತ್ತಿದ್ದಾರೆ ಅಂತ ಹೇಳಿಸಿದ್ರು. ನಮ್ಮ ಅಪ್ಪನಿಗೆ ನಾನು ಹುಟ್ಟಿಲ್ಲ ಕಂಡ್ರೆ ನೋಡ್ರೆ ನೀವಿಷ್ಟು ಜನ ಅಲ್ಲ, ನಂದಿಲ್ಲ ಕಿತ್ಕೋಬೇಕು. ಅಲ್ಲಿ ಕಾರಲ್ಲಿ ಒಳಗಡೆ ಕೂರಿಸಿಟ್ಕೊಂಡು ಇಂಥವ್ರದ್ದು ಹೆಸರು ಹೇಳಿ ಅನನ್ಯ ಇಲ್ಲ ಅಂತ ಹೇಳಿ, ಅನನ್ಯನೇ ಇಲ್ಲ ಅಂತ ಹೇಳಿ, ಆಮೇಲೆ ಇಂಥವರು ನಿಮಗೆ ಪ್ರವೋಕ್ ಮಾಡಿದರು, ಗಿರೀಶ್ ಮಟ್ಟಣ್ಣ, ಮಹೇಶ್ ಶೆಟ್ಟಿ ತಿಮ್ಮರೋಡಿ, ಜಯಂತ್ ಅವರು, ಇಂಥವರೆಲ್ಲ ಇದು ಮಾಡಿದರು ಅಂತ ಹೇಳ್ಕೊಂಡು ಹೇಳಿಸಿದ್ರು ಬಲವಂತವಾಗಿ. ಹಾಗಾಗಿ ನನಗೆ ಗೊತ್ತಿಲ್ಲ ಈ ರೀತಿ ಎಲ್ಲ ಮಾಡ್ತಾರೆ, ಈ ರೀತಿ ಚಾನಲಲ್ಲಿ ಬಿಡುಗಡೆ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ದಯವಿಟ್ಟು ಬಲವಂತವಾಗಿ ಮಾಡಿಸಿದ್ದಾರೆ. ನಾನು SIT ಗೆ ಹೋದ ಮೇಲೆ ಏನಿದೆಯೋ ಅದನ್ನು ನಾನು ನಿಜಾಂಶವನ್ನು SIT ಮುಂದೆ ನಾನು ಹೇಳ್ತೀನಿ. ದಯವಿಟ್ಟು ಅಲ್ಲಿ ತನಕ ನೀವು ನನಗೆ ಇದು ಕೊಡಿ. ಮೇಡಮ್, ಒಂದು ಕ್ವಶನ್. ನೀವು ಮಾತುಕತೆ ಆಡೋ ಮುಂಚೆ ಅವರು ಯಾವ ರೂಟಲ್ಲಿ ಕರ್ಕೊಂಡು ಹೋದ್ರು ನಿಮ್ಮನ್ನು ಅಂತ? ಅದು ನನಗೆ ಗೊತ್ತಿಲ್ಲ ಸರ್. ಈ ಕಡೆಗೆ ಕತ್ತರಿಗುಪ್ಪೆ ಕಾಮಕ್ಕೆ ರೂಟಲ್ಲಿ ಹಾಗೆ ಕರ್ಕೊಂಡೋಗಿ ಅಲ್ಲೆಲ್ಲ ಒಂದು ಒಳಗಡೆ ನಿಲ್ಲಿಸ್ಬಿಟ್ಟು ಮಾಡಿರೋದು. ಅವರು ಮಾತಾಡೋ ಸಂದರ್ಭದಲ್ಲಿ ನಾವು ಇದನ್ನು ಇವತ್ತು ಪ್ರಸಾರ ಮಾಡಲ್ಲ, ನೆಕ್ಸ್ಟ್ ಒಂದು ನೀವು SIT ಹೋದ್ಮೇಲೆ ಪ್ರಸಾರ ಮಾಡ್ತೀವಿ ಆ ಥರ ಏನಾದ್ರು ಭರವಸೆ ಕೊಟ್ಟಿದ್ರಾ? ಈಗ ನಾವು ಪ್ರಸಾರ ಮಾಡಲ್ಲ, ಇದನ್ನ SIT ಹೋದ್ಮೇಲೆ ನಾವು ಪ್ರಸಾರ ಮಾಡ್ತೀವಿ ಆ ಥರ ಏನಾದ್ರು? ಅದು ನನಗೆ ಗೊತ್ತಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಅಲ್ಲ ಮೇಡಮ್, ನೀವತ್ತು ನನಗೆ ಗೊತ್ತಿಲ್ಲ. ಅದು ಆ ಲಾಯರಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ಅದು ಅವ್ರು ಏನೇನು ಮಾತಾಡ್ಕೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಮೇಡಮ್, ಇವತ್ತು ಒಂದು ನಿಮಿಷ ಮೇಡಮ್, ಯಾರ್ಯಾರ ಹೆಸರು ಹೇಳ್ಬೇಕು? ಅವ್ರು ಲಾಯರ್ ಏನಂದ್ರು ಮೇಡಮ್ ಅಲ್ಲಿ ಇವತ್ತು ಮಾತಾಡೋ ಮುಂಚೆ ಯಾರ್ಯಾರ ಹೆಸರು ಅರ್ಥ ಆಯ್ತು ಅನ್ಸುತ್ತೆ ಹೇಳ್ಬೇಕು ಅಂತ ಏನಾದ್ರು ಅಂದ್ರ? ಅದೇ ಗಿರೀಶ್ ಮಟ್ಟಣ್ಣ, ಆಮೇಲೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರೆಲ್ಲ ನಿಮಗೆ ಇದು ಮಾಡಿದ್ದಾರೆ, ಈ ರೀತಿ ಹೇಳಿ ಆಸ್ತಿಗೋಸ್ಕರ ಇದು ಮಾಡಿ ಅಂತ ಹೇಳಿದ್ರು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಮೇಡಮ್, ಮತ್ತೆ ಇವತ್ತು ಮಾತಾಡುವಾಗ ತುಂಬಾ ಫ್ರೀ ಆಗಿ ಮಾತಾಡ್ತಿದ್ರು. ಫ್ರೀ ಆಗಿ ಮಾತಾಡಿದಂತ ಅಲ್ಲ, ಒತ್ತಡದಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ನಾನು ಮೈಂಡಲ್ಲಿ ನನಗೆ ಏನೇನೋ ಇದಾಗ್ತಾ ಇದೆ. ಫ್ರೀಯಾಗಿ ನಾನು ಮಾತಾಡಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೌದು ಹೌದು ಮೇಡಮ್, ಅಲ್ಲಿ ಆಸ್ತಿ ವಿಚಾರ ಕೂಡ ಬಂತು. ಅಯ್ಯೋ ದೇವ್ರೆ, ಆಸ್ತಿ ವಿಚಾರ ಬಿಟ್ಟು ಬಿಡಿ ಸರ್. ಅವ್ರು ಏನೋ ಹೇಳಿದ್ದಾರೆ, ನಾನು ಅದನ್ನು ಆಸ್ತಿ ವಿಚಾರವಾಗಿ ನನ್ನನ್ನು ಬಲವಂತವಾಗಿ ಹೀಗೆ ಆಸ್ತಿಗೋಸ್ಕರ ನೀವು ಇದು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ಏನಂದ್ರಿ ಮೇಡಮ್ ನೀವು? ಆಸ್ತಿದು ಬಿಟ್ಟು ಬಿಡಿ, ನಾನು ಎಲ್ಲೂ ಆಸ್ತಿಯನ್ನ ಕೇಳಿಲ್ಲ ಅಂತಾನೆ ಹೇಳಿದ್ದೀನಿ. ಮೇಡಮ್, ಮತ್ತೆ ನೀವು ಇನ್ನೊಂದು ವಾಹಿನಿ ಜೊತೆ ಮಾತಾಡುವಾಗ ನನಗೆ ಅನನ್ಯ ಭಟ್ಟನ ಮಗಳಿಲ್ಲ ಅಂತ ಹೇಳಿದ್ರಿ. ಸರ್, ಅವರು ಸಹ ಅಷ್ಟೇನೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅವರು ಸಹ ನನ್ನನ್ನು ಇದು ಮಾಡಿ ಕರ್ಕೊಂಡು ಹೋಗಿರೋದು, ಅರ್ಥ ಆಯ್ತಲ್ವಾ? ಅದನ್ನು ಅಲ್ಲಿಗೆ ನಾನು ನಿಲ್ಸಕ್ಕೆ ಹೇಳಿದ್ದೀನಿ. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ಮ ಕತೆ? ಓಕೆ, ಏನಯ್ಯ, ನನ್ನನ್ನು ಇದು ಮಾಡಬೇಡಿ. ನಾನು SIT ಮುಂದೆ ಏನು ಹೇಳಬೇಕೋ ನಾನು ಅಲ್ಲಿ ಹೇಳ್ತೀನಿ. ಅಲ್ಲಿಂದ ಹೊರಗಡೆ ಬಂದ ಮೇಲೆ ನಿಮ್ಮನ್ನು ಕರೆದು ನಿಮಗೆ ಇದನ್ನು ಕೊಡ್ತೀನಿ. ಅದೇನಿದೆ ಸತ್ಯಾಂಶ ನಾನು ನಿಮಗೆ ಅಲ್ಲಿ ತೋರಿಸ್ತೀನಿ. ನೀವು ಇದುವರೆಗೂ ಪಿಕ್ಚರ್ ಅಲ್ಲಿ ಕೆಟ್ಟದನ್ನ ಎಂಜಾಯ್ ಮಾಡಕ್ ಶುರು ಮಾಡಿದ್ದೀರಾ. ಕೇಸ್ ವಾಪಸ್ ತಗೊಳ್ಳೋ ವಿಚಾರ SIT ಮುಂದೆ ನೀವು ನಿರ್ಧಾರ ಮಾಡ್ತೀರಾ? ಗೊತ್ತಿಲ್ಲ. ನಾನು ನಿರ್ಧಾರ ಮಾಡಬೇಕು, ಏನು ಮಾಡಬೇಕು ಅನ್ನೋದು ನಾನು ಲಾಯರು, ನಾನು ಮಾತಾಡ್ತೀವಿ. ಈಗ SIT ಮುಂದೆ ಅಂತ ಹೋದಂಥ ಸಂದರ್ಭದಲ್ಲಿ ಮೊದಲಿಗೆ ನೀವು ಅನನ್ಯ ಭಟ್ ಕೇಸ್ ಬಗ್ಗೆ ಮಾತಾಡ್ತೀರಾ, ಅಲ್ಲ ಕೇಸ್ ವಾಪಸ್ ತೆಗೆದುಕೊಳ್ಳೋರ ಬಗ್ಗೆ ಮಾತಾಡ್ತೀರಾ ಮೇಡಮ್? ನನ್ನ ಮಗನೇ, ನೀವೊಂದು ಕೆಲಸ ಮಾಡ್ರ, 2 ಮೊಳ ಹೂವು ತಗೊಂಡು 1 ಡಜನ್ ಬಳೆ ತಗೊಂಡು ಎಲ್ಲ ನೀಟಾಗಿ ಪೊಣ್ಸ್ಕೊಂಡ್ಬಿಟ್ಟು 9 ಕೂತಾರ ನನ್ನ ಮುಂದೆ ಒಂದು ಪೋಸ್ಟ್ ಕೊಟ್ಕೊಂಡು ನಾನು ಅಲ್ಲಿ ಹೋಗಿ ತೀರ್ಮಾನ ತಗೊಳ್ತೀನಿ ಅಂತ ಹೇಳಿದ್ದೀನಲ್ವಾ. ಇನ್ನು ಮುಂದೆ ಪದೇ ನನಗೆ ಪ್ರಶ್ನೆಯನ್ನು ಕೇಳಬೇಡಿ ಮೇಡಮ್. ಓಕೆ, ಲಾಸ್ಟ್ ಒಂದು ಕ್ವಶನ್ ಮೇಡಮ್. ಇವತ್ತು ಅನನ್ಯ ಭಟ್ ನನ್ನ ಮಗಳೇ ಅಲ್ಲ ಅಂತ ಹೇಳುವಂಥ ಸನ್ನಿವೇಶ ಯಾಕೆ ಬಂತು ಮೇಡಮ್? ಲೋಪಾರ್ ನನ್ನ ಮಕ್ಕಳ, ಗಾಂಡು ನನ್ನ ಮಕ್ಕಳ, ಅದನ್ನೇ ಹೇಳಿದ್ರಲ್ಲ, ಇಲ್ಲ ಅಂತ ಹೇಳಿ, ಅನನ್ಯ ಭಟ್ ಇಲ್ಲ ಅಂತ ಹೇಳಿ ಅಂತ ಹೇಳಿಸಿದ್ರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿನ್ಗೆ ಒಳ್ಳೇದಾಗ್ತದೆ, ನಿನಗೆ ಸೂರ್ಯ ಒಳ್ಳೇದಾಗ್ತದೆ. ಅದೇ ಅನನ್ಯ ಭಟ್ ಇದ್ದಾಳೆ. ಹೌದು, ಸತ್ತು ಹೋಗಿದ್ದಾಳೆ. ಅವಳು ಸತ್ತು ಹೋಗಿದ್ದಾಳೆ. ನಾನು SIT ಮುಂದೆ ಸತ್ಯವನ್ನು ಏನು ಹೇಳಬೇಕು ಅಲ್ಲಿ ಹೇಳ್ತೀನಿ ಸರ್. ದಯವಿಟ್ಟು ನನಗೆ ಬುದ್ಧಿ ಇದೆ. ನಾನು SIT ಮುಂದೆ ಹೋಗ್ತೀನಿ. ಯಾರು ಏನೇ ಹೇಳಿದ್ರು ನಾನೇ ಇನ್ನು ಮುಂದೆ ನಾನು SIT ಗೆ ಹೋಗುದು. ಇನ್ನು SIT ಅವರು ಹೇಳಿದ್ದಾರೆ ಈಗ ನಾವು ಟ್ರಾಪ್ ಹಾಕಿರೋ ಬಂದು ತಗೊಳಕಂಡ್ರೆ ಏನು ಮಾಡಬೇಕು? ಸಿ ಐ ಆಮ್
ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್ ಗೇಮ್. ಯಾವ ಮೀಡಿಯಾಕ್ಕೂ ನೀವು ಇದು ಮಾಡಬೇಡಿ ಅಂತ ಹೇಳಿದ್ದಾರೆ. ನೀವು ಬಲವಂತವಾಗಿ ಯಾವನೋ ಒಬ್ಬ ಹಾಕಿದ್ದಾನೆ ಅಂತ ಹೇಳ್ಕೊಂಡು ನೀವು ಓಡಿ 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 ಬರ್ತಾ ಇದ್ದೀರಾ. ಗೊತ್ತದು ನಿಮ್ ಒಂದು ಗೊಂದಲ ಸೃಷ್ಟಿ ಆಗಬಾರ್ದು ಅಂತಾನೆ ನಾನು ಇಷ್ಟು ಇದು ಮಾಡಿದೆ. ಅವ್ರು ಈ ರೀತಿ ಗೊಂದಲ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಇನ್ನೊಂದು ಪ್ರಶ್ನೆ ಮೇಡಮ್, ಯಾಕೆ ಸುಜಾತ ಭಟ್ ಒಂದೇ ಅಣ್ಣನ ಮಗಳಿದ್ದಾರೆ ಅಂತಾರೆ, ಇನ್ನೊಮ್ಮೆ ಇಲ್ಲ ಅಂತಾರೆ, ಯಾಕೆ ಒಂದು ಪ್ರಶ್ನೆ ಜನರಿಗೆ ಒಂದು ಮೂಡುತ್ತಲ್ವ ಮೇಡಮ್? ನೀವು ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಾಗ ನಾನು ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಲ್ಲ, ಬಲವಂತವಾಗಿ ಕೊಡಿಸಿದ್ದಾರೆ. ಅವನ್ ನೋಡಿದ್ರೆ ಇವನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ, ಇವನ್ ನೋಡಿದ್ರೆ ಅವನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಇದನ್ನ ಹೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. SIT ನೋಟಿಸ್ ಕೊಟ್ಟಿದ್ದಾರೆ ಮೇಡಮ್. ನಾನು ಮಲ್ಕೊಳ್ಬೇಕಾ ಬೇಡವಾ? ಅಲ್ಲಿ SIT ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟಿದ್ದಾರೆ. ಯಾವಾಗ ವಿಚಾರಣೆಗೆ ಹಾಜರಾಗ್ತಾ ಅಂತೀರಿ ಮೇಡಮ್? ನನ್ಗೆ ಗೊತ್ತಿಲ್ಲ, ನಾನು ಇನ್ನು ಲಾಯರ್ ಅನ್ನ ಮೀಟ್ ಮಾಡಿ ಬಂದಿದ್ದೀನಿ. ಇವತ್ತು ಲಾಯರ್ ಜೊತೆ ಮಾತಾಡುವಾಗ ಏನೇನು ವಿಚಾರ ಡಿಸ್ಕಸ್ ಆಯ್ತು ಮೇಡಮ್ ಅಲ್ಲಿ? ಅದು ನಾನು ಹೇಳಲ್ಲ. ವಾಟ್ ನಾನ್ಸೆನ್ಸ್ ಇಟ್ ಈಸ್, ವಾಟ್ ನಾನ್ಸೆನ್ಸ್. ಅಲ್ಲ ಅದರದ್ದಲ್ಲ ಕೇಸ್ದಲ್ಲ, ಈ ಒಂದು ಇಂಟರ್ವ್ಯೂ ಬಗ್ಗೆ ನಿಮ್ಮ ಸ್ಟೇಟ್ಮೆಂಟ್. SITಗೆ ಹೋಗೋಣ, SIT ಅಲ್ಲಿ ಕೊಡೋಣ ಅಂತ ಹೇಳಿದ್ದಾರೆ ಅಷ್ಟೇ. ತುಂಬಾ ಥ್ಯಾಂಕ್ಸ್ ಯು ಸೋ ಮಚ್.